ಮಲೆನಾಡ ಮೇಲ್ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಮಾಜಿಕ ಚಟುವಟಿಕೆ, ಕ್ರೀಡೆ, ಸಂಸ್ಕೃತಿ, ಸಿನಿಮಾ, ವಾಣಿಜ್ಯ, ಸಂಘಟನೆ ಹೀಗೆ ಎಲ್ಲ ವಿಷಯದಲ್ಲೂ ಡಿ.ಎಸ್. ಅರುಣ್ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. ಇವರ ತಂದೆ ಡಿ.ಎಚ್. ಶಂಕರಮೂರ್ತಿ ಅವರು ಜನಸಂಘ ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ ಹಲವು ದಶಕಗಳಿಂದ ನಿರಂತರ ಸಕ್ರಿಯವಾಗಿದ್ದಾರೆ. ಇವರ ಮೂಲಕ ಡಿ.ಎಸ್. ಅರುಣ್ ಸಹ ರಾಜಕೀಯ ಆಸಕ್ತಿ ಬೆಳೆಸಿಕೊಂಡು ಬಿಜೆಪಿ ಸರಳೀಕರಣಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಸ್ವಚ್ಛ ಭಾರತ ಅಭಿಯಾನದ ಭಾಗವಾಗಿ ರಾಜ್ಯದ 2ನೇ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಶಿವಮೊಗ್ಗದಲ್ಲಿ ಸ್ಥಾಪಿಸಿ ಪಾಲಿಕೆಗೆ ಹಸ್ತಾಂತರಿಸಿದ್ರು. ಯುಗಧರ್ಮ ಜಾನಪದ ವೇದಿಕೆ ಮುಖಾಂತರ ಹಲವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮಕ್ಕಳ ಪುನರ್ವಸತಿ ಕೇಂದ್ರವಾದ ಮಾಧವನೆಲೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಶಿವಮೊಗ್ಗದ ಪ್ರತಿಷ್ಠಿತ ಕಂಟ್ರಿ ಕ್ಲಬ್ ಅಧ್ಯಕ್ಷರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದ ಬಗ್ಗೆಯೂ ಆಸಕ್ತಿ ಹೊಂದಿದ್ದಾರೆ. ಜೆಲ್ಲಿ ಬೀನ್ಸ್ ಎಂಬ ವಿನೂತನ ಪೂರ್ವ ಪ್ರಾಥಮಿಕ ಶಾಲೆಯನ್ನ ಆರಂಭಿಸಿದ್ರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇವರು ಹಾಲಿ ಉಪಾಧ್ಯಕ್ಷರಾಗಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿ ನಿರ್ದೇಶಕರಾಗಿದ್ದಾರೆ.
ಕ್ರಿಕೆಟ್ ಬಗ್ಗೆ ಡಿಎಸ್ ಅರುಣ್ ಅವರಿಗೆ ಅಪಾರ ಆಸಕ್ತಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಶಿವಮೊಗ್ಗ ವಲಯ ಸಂಚಾಲಕರಾಗಿರುವ ಇವರು ಎಂವಿಎಸ್ ಶೆಟ್ಟಿ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಚಲನಚಿತ್ರ ಚಟುವಟಿಕೆಗಾಗಿಯೇ ಮೀಸಲಾಗಿರುವ ಬೆಳ್ಳಿ ಮಂಡಲ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಅರುಣ್ ಈ ಸಂಸ್ಥೆ ಮೂಲಕ ಹಲವು ಚಿತ್ರೋತ್ಸವಗಳನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿದ್ದಾರೆ. ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಡಿಎಸ್ ಅರುಣ್ ಅವರು ಈ ಸಂಸ್ಥೆಯ ಕಾಯಕಲ್ಪಕ್ಕೆ ನಿರಂತರವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಆರ್ಯವೈಶ್ಯ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ಸಿಗುವಂತೆ ಮಾಡಿದ್ದು ಇವರ ಪ್ರಮುಖ ಸಾಧನೆ. ನಿಗಮಕ್ಕೆ ಸರ್ಕಾರವು ನೀಡಿದ್ದ 10 ಕೋಟಿ ರೂಪಾಯಿ ಅನುದಾನವನ್ನು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಿದ್ದಾರೆ. ಆನ್ಲೈನ್ ಮೂಲಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಮೊಟ್ಟ ಮೊದಲ ನಿಗಮ ಎಂಬ ಹೆಗ್ಗಳಿಕೆಯೂ ಬಂದಿತ್ತು. ರಾಜಕೀಯ ಡಿಎಸ್ ಅರುಣ್ ಅವರಿಗೆ ಹೊಸದೇನಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇವರ ಕುಟುಂಬದ 16 ಸದಸ್ಯರು ಮೀಸಾ ಕಾಯ್ದೆ ಅಡಿ ಜೈಲುವಾಸ ಅನುಭವಿಸಿದ್ದಾರೆ. ಇವರ ತಂದೆ ಡಿಎಚ್ ಶಂಕರ್ ಮೂರ್ತಿ ಅವರು 30 ವರ್ಷಗಳ ಕಾಲ ನೈಋತ್ಯ ಪದವೀಧರ ಕ್ಷೇತ್ರದಿಂದ 5 ಬಾರಿ ಆಯ್ಕೆಯಾಗಿ 30 ವರ್ಷ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವರು ಆಗಿದ್ರು. ಡಿಎಸ್ ಅರುಣ್ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ. ಸಾಮಾಜಿಕ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿ ಸುಮಾರು 25 ವರ್ಷ ಆಗಿದೆ. ಜೊತೆಗೆ ಇಲ್ಲಿ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನಲ್ಲೂ ಹಲವು ಕಾರ್ಯಕ್ರಮಗಳನ್ನು ನಮ್ಮ ಹಲವು ಸಂಘಟನೆಗಳ ಮುಖಾಂತರ ಮಾಡಿರೋವಂಥದ್ದು. ನನಗೆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ಹಿಂದೆ ಕೂಡ ಬೂತ್ ಕಮಿಟಿ ಹೋಗಿ ಅಲ್ಲಿ ನಮ್ಮ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಇರ್ಬೋದು, ಆ ಥರ ಹಲವು ಕಾರ್ಯಕ್ರಮಗಳನ್ನು ನಾನು ಎಲ್ಲ ಕೆಳ ಹಂತದಲ್ಲೂ ಕೆಲಸ ಮಾಡಿದ ಅನುಭವ ಇದೆ. ಹಾಗಾಗಿ ಒಂದು ಪ್ರವಾಸನೂ ಮಾಡಿದ್ದೇನೆ. ಪ್ರವಾಸ ಮಾಡಿರೋ ಕಾರಣಕ್ಕೆ ನನಗೊಂದು ಆತ್ಮವಿಶ್ವಾಸ ಇದೆ. ನಾನು ಖಂಡಿತ ಈ ಎಲೆಕ್ಷನಲ್ಲಿ ಗೆಲ್ತೀನಿ. ಚತುರತೆಯ ಕಾರಣ ಬಹುಬೇಗ ಪಕ್ಷದ ಮುಖಂಡರ ಗಮನ ಸೆಳೆದ ಅರುಣ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು. ಕಳೆದ 3 ದಶಕದಿಂದ ಹಲವು ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಲ್ಲಿ ಈಗ ಡಿಎಸ್ ಅರುಣ್ ಅವರು ಬಿಜೆಪಿ ಅಭ್ಯರ್ಥಿ. ಇವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ, ಸಚಿವ ಕೆಎಸ್ ಈಶ್ವರಪ್ಪ, ಜಿಲ್ಲೆಯ ಎಲ್ಲಾ ಬಿಜೆಪಿ ಶಾಸಕರು ನಿರಂತರ ಪ್ರಚಾರ ನಡೆಸಿದ್ದಾರೆ. ಮೊದಲನೇ ಪ್ರಾಶಸ್ತ್ಯ ಮತದಲ್ಲೇ ನಮ್ಮ ಅರುಣ್ ಅವರು ಗೆದ್ದಾಗ ಮಾತ್ರ ನೀವೆಲ್ಲ ಸೇರಿ ಕೆಲಸ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಕೇವಲ ವೇದಿಕೆ ಮೇಲಿರುವಂಥ ಮುಖಂಡರು ಓಡಾಟದ ಮಾತ್ರ ಅಲ್ಲ, ಇಲ್ಲಿ ಕುಂತಿರುವಂತ ಚುನಾಯಿತ ಪ್ರತಿನಿಧಿಗಳು ನಿಮ್ಮನ್ನ ಗೆಲ್ಲಿಸೋದಕ್ಕೆ ನಿಮ್ಮೂರಿನ ಹಿರಿಯರೆಲ್ಲ ಅಹೋರಾತ್ರ ಕೆಲಸ ಮಾಡಿ ಗೆಲ್ಲಿಸಿದ್ದಾರೆ. ಈಗ ನಿಮ್ಮ ಒಂದು ಕರ್ತವ್ಯ ನಿಮ್ಮ ಕ್ಷೇತ್ರದಲ್ಲಿ ಯಾರೋ ಒಬ್ಬೊಬ್ರು ಆ ಕಡೆ ಈ ಕಡೆ ಕಾಂಗ್ರೆಸ್ ಅಂತ ಯೋಚನೆ ಮಾಡ್ತಿರ್ತಾರೋ ಅವರ ಮನವೊಲಿಸಿ
ಮೊದಲನೇ ಪ್ರಾಶಸ್ತ್ಯ ಮತವನ್ನ ಅರುಣ್ ಅವರ ಮೊದಲನೇ ಹೆಸರು ಅರುಣ್, ಅದ್ರ ಮುಂದೆ ಒಂದು ಗೆರೆ ಹೇಳಿದ್ರು ಸಾಕು, ಪಕ್ಷದ ಹೆಸರಿದಂತೆ ಚಿಹ್ನೆ ಇರೋದಿಲ್ಲ. ಅರುಣ್ ಅವರು ಸಹ ಮತದಾರರನ್ನ ಭೇಟಿ ಮಾಡಿ ಅವರ ಮನವೊಲಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಆಯಾ ಕ್ಷೇತ್ರದ ಶಾಸಕರ ಜೊತೆಗೂಡಿ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅವರಿಗೆ ತಮ್ಮ ಭರವಸೆಗಳನ್ನು ತಲುಪಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅವರೊಂದಿಗೆ ಸ್ಥಳೀಯ ಮುಖಂಡರು ಸಾಥ್ ನೀಡಿದ್ದಾರೆ. ಶಿವಮೊಗ್ಗ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ 9 ಶಾಸಕರು ಬಿಜೆಪಿ ಪಕ್ಷದವರಾಗಿದ್ದು, ಎಲ್ಲಾ ಶಾಸಕರು ಡಿಎಸ್ ಅರುಣ್ ಅವರ ಜೊತೆಗೂಡಿ ಪ್ರಚಾರ ಮಾಡ್ತಿದ್ದಾರೆ. ಶಿವಮೊಗ್ಗ ಹಾಗೂ ಕ್ಷೇತ್ರದ ವಿವಿಧೆಡೆ ಮತದಾರರ ಸಮಾವೇಶವನ್ನ ಮಾಡಿ ಅವರ ಮನವೊಲಿಸುವ ಪ್ರಯತ್ನ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರ ಗೌರವಧನ ಹೆಚ್ಚಳವಾಗಬೇಕು, ಸದಸ್ಯತ್ವ ಅವಧಿ ಮುಗಿದ ನಂತರ ಪಿಂಚಣಿ ಸೌಲಭ್ಯ ಸಿಗಬೇಕು, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಕನಿಷ್ಠ ವರ್ಷಕ್ಕೆ ಒಮ್ಮೆಯಾದರೂ ನಡೆಸಬೇಕು, ಆಧುನಿಕ ತಂತ್ರಜ್ಞಾನದ ಮೂಲಕ ಗ್ರಾಮ ಪಂಚಾಯಿತಿಗಳು ಸಶಕ್ತವಾಗಬೇಕು, ಗ್ರಾಮ ಸಭೆಗಳು ವ್ಯವಸ್ಥಿತವಾಗಿ ನಡೆಯಬೇಕು ಎಂಬುದು ಸೇರಿದಂತೆ ಹಲವು ಗುರಿಯನ್ನು ಹೊಂದಿರುವ ಡಿಎಸ್ ಅರುಣ್ ಅವರು ಮತದಾರರಿಗೆ ಇದೇ ಭರವಸೆಗಳನ್ನು ನೀಡಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಅಂತ ಕೇಂದ್ರ ನಮ್ಮ ಭಾಜಪದ ಹಿರಿಯರೆಲ್ಲರೂ ಮತ್ತು ರಾಜ್ಯದ ಎಲ್ಲ ಹಿರಿಯರು ಮಾನ್ಯ ಯಡಿಯೂರಪ್ಪನವರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ. ಒಂದು ವಿಶ್ವಾಸ ಇದೆ. 10 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ನಮ್ಮ ಶಿವಮೊಗ್ಗ ಈ ಕ್ಷೇತ್ರಕ್ಕೆ. 7 ಶಿವಮೊಗ್ಗ ಜಿಲ್ಲೆ, ದಾವಣಗೆರೆಯ 3 ತಾಲೂಕುಗಳು ಬರುತ್ತೆ, 3 ವಿಧಾನಸಭಾ ಕ್ಷೇತ್ರಗಳು. 10ರಲ್ಲಿ ನಾವು 9 ಜನ ನಾವೀಗಾಗಲೇ ವಿಧಾನಸಭಾ ಸದಸ್ಯರುಗಳಿದ್ದೇವೆ. ಜೊತೆಗೆ 2 ಕಡೆನೂ ಲೋಕಸಭಾ ಸದಸ್ಯರುಗಳು, ಜೊತೆಗೆ ವಿಧಾನ ಪರಿಷತ್ತಿನ 3 ಜನ ಸದಸ್ಯರುಗಳು ಇರೋವಂಥದ್ದು. ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳು ಮತ್ತು ವಿಶೇಷವಾಗಿ ಶಿವಮೊಗ್ಗದ ಸಂಸದರು ಮಾಡ್ತಾ ಇರುವಂಥ ಕೆಲಸಕ್ಕೆ ಈ ಒಂದು ಚುನಾವಣೆ ನಮಗೆ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಏನೂ ಸಮಸ್ಯೆ ಇಲ್ಲದೆ ಇರೋ ರೀತಿಯಲ್ಲಿ ಆಗುತ್ತೆ ಅನ್ನೋವಂಥದ್ದು ಆ ಭಾವನೆಯಿಂದ, ಆತ್ಮವಿಶ್ವಾಸದಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ. ಈ ಚುನಾವಣೆ ಖಂಡಿತವಾಗಲೂ ನಾವು ಭಾರತೀಯ ಜನತಾ ಪಾರ್ಟಿ ಅತ್ಯಧಿಕ ಮತದಿಂದ ನಾವು ಈ ಚುನಾವಣೆಯನ್ನು ಗೆಲ್ತೇವೆ. ಎಲ್ಲ ಯೋಜನೆಗಳನ್ನು ತಲುಪುವಂತಹ ದೃಷ್ಟಿಯಿಂದ ಗ್ರಾಮ ಪಂಚಾಯತಿನ ಕಡೆ ಏನು ನಾವು ನೋಡಬೇಕು, ಅಲ್ಲಿನ ಯೋಜನೆಗಳನ್ನು ತಲುಪಿಸುವಂಥ ದಿಕ್ಕಿನಿಂದ ನನಗಿದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ವಿಧಾನ ಪರಿಷತ್ತಿನಲ್ಲಿ ಕೂತು ಏನು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಚುನಾವಣೆ ನಾಮಪತ್ರ ಸಲ್ಲಿಕೆ ಆಗಿದೆ. ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರು ಅಂತ ತೀರ್ಮಾನ ಮಾಡೋರು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು. ಮತದಾನದ ನಂತರವೇ ಅವರ ಒಲವು ನಿಲುವು ಬಹಿರಂಗವಾಗುತ್ತೆ. ಬಿಜೆಪಿ ಅಭ್ಯರ್ಥಿ ಡಿಎಸ್ ಅರುಣ್ ಸೇರಿದಂತೆ ಎಲ್ಲ ಅಭ್ಯರ್ಥಿಗಳು ಶಿವಮೊಗ್ಗ ಕಣದಲ್ಲಿ ಅದೃಷ್ಟ ಪರೀಕ್ಷೆಯಲ್ಲಿ ತೊಡಗಿದ್ದಾರೆ. ಯಾರಿಗೆ ಈ ಕ್ಷೇತ್ರ ಒಲಿಯುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ವಿಶೇಷತೆಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7 ಸಂಭವಿಸು ಸಮಸ್ತರ ನಡುವೆ.